ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ಬ್ಲಾಗ್ಸ್ ಇನ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಏನು ವಿಶೇಷತೆ ಅಂದರೆ ನಮ್ಮ ಬೈರುಗೆ ಲಡ್ಡು ಬೇಬಿ ಅನ್ನೋದನ್ನ ಅಳಿಸಾಕ್ಬಿಟ್ಟಿದ್ದೀವಿ. ಲಡ್ಡು ಅಂತ ಕರಿಬಾರ್ದು ಅಂದ್ಕೊಂಡಿದ್ದೀವಿ, ಯಾಕಂದರೆ ಅವ್ನು ತುಂಬ ಸಣ್ಣ ಆಗ್ತಿದ್ದಾನೆ. ಅದಕ್ಕೋಸ್ಕರ ಲಡ್ಡು ಅಂತ ಕೂಗಿ ಅವನ್ನ ಸಣ್ಣ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮೂರಲ್ಲೆಲ್ಲ ಬೈದರು. ಅದಕ್ಕೋಸ್ಕರ ಅವನ್ನ ದೇವ್ರ ಹೆಸರು ಇಟ್ಟಿದ್ವಲ್ಲ, ಕಾಲಭೈರೇಶ್ವರ ಅಂತ, ಅದಕ್ಕೆ ಬೈರು ಅಂತ ಸಿಂಪಲಾಗಿ ಕೂಗ್ತಾಯಿದ್ದೀವಿ. ಅವನಿಗೆ ಇವತ್ತು ಮುಡಿ ಕೊಡೋಕೆ ಹೋಗ್ತಾಯಿದ್ದೀವಿ. ರೆಡಿ ಮಾಡ್ತಾಯಿದ್ದೀನಿ ಅವನ್ನ. ಕೂತಿದ್ದಾನೆ ನೋಡಿ, ಸ್ನಾನ ಮಾಡಿಕೊಂಡು ಕೂತಿದ್ದಾನೆ. ನಾವು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡಿ ಹೊರಡೋಕ್ಕೆ ರೆಡಿ ಆಗಿದ್ದೀವಿ. ಡ್ರೆಸ್ ಒಂದು ಚೇಂಜ್ ಮಾಡಬೇಕು. ಪಾಪುಗೆ ಡ್ರೆಸ್ ಎಲ್ಲ ಹಾಕಿಬಿಟ್ಟು ನಾನು ಡ್ರೆಸ್ ಹಾಕ್ಕೊಂಡು ಹೋಗೋಣ ದೇವಸ್ಥಾನಕ್ಕೆ. ನಮ್ಮ ಕಾಲಭೈರೇಶ್ವರ ದೇವಸ್ಥಾನ ಚಿಕ್ಕಸಿನಕೆರೆ ಇರೋದು ನಮ್ಮ ಮನೆ ದೇವರು. ಪಾಪು ಹಾಯ್ ಮಾಡು. ಹಾಯ್ ಹಾಯ್. ನೋಡಿ, ಲಡ್ಡು ಅಂತ ಹೇಳಿದ್ವಿ, ಲಡ್ಡು ಥರನೇ ಆಗೋಗಿದ್ದಾನೆ. ಮೋತಿಚೂರು ಲಾಡು ಆಗ್ಬಿಟ್ಟಿದ್ದಾನೆ ಈಗ. ಲಡ್ಡು ಆಗಿಲ್ಲಲ್ಲೋ, ಮೋತಿಚೂರು ಲಾಡು. ಸ್ವಲ್ಪ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ನನಗೂ ಹುಷಾರಿರಲಿಲ್ಲ, ಕೆಮ್ಮು ಜಾಸ್ತಿ ಆಗಿಬಿಟ್ಟಿತ್ತು, ಹಂಗಾಗಿ ವಾಯ್ಸ್ ಚೇಂಜ್ ಆಗಿದೆ. ಬನ್ನಿ ಹೋಗೋಣ, ರೆಡಿ ಆಗಿಬಿಟ್ಟು ಸಿಗ್ತೀನಿ. ಗೈಸ್, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ. ಕಣ್ಕ ಪಿಕ್ಕದು ಬೇಡ ಅಂತ ಅಂದ್ಕೊಂಡೆ, ಮತ್ತೆ ಅಲ್ಲಿ ಸ್ನಾನ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ. ಬಟ್ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಹೆಂಗೆಂಗೋ ಇಕ್ಕಿದ್ದೀನಿ. ನೋಡಿಲಿ ಬೈರು. ಹಾಯ್. ನಮ್ಮ ಬೈರು ಥರನೇ ಇಲ್ಲ. ಇದನ್ನು ತೊಗೊಂಡೋಗೋಣ, ಕಣ್ಕಪ್ ತೊಗೊಂಡೋಗೋಣ, ನಿಂಗೆ ಹಾಕೋಕ್ಕೆ ತೊಗೊಂಡೋಗೋಣ. ಹಾಂ ಸರಿ, ಅಲ್ಲಿದೆ. ಆಯಿತು, ಕೂತ್ಕೋ, ಅಲ್ಲಿದೆ ಬೈರುದು ಔಟ್ಫಿಟ್. ಇದು ಹೊಸದು ತೊಗೊಂಡಿದ್ದೆ ಮೊನ್ನೆ, ಅದಾಗ್ತಿದ್ದೀನಿ. ನಮ್ಮ ಮನೆಯವರು ರೆಡಿ ಆಗಬೇಕು ಈಗ. ಅವರು ಬಟ್ಟೆ ಹಾಕೊಳ್ಳಿ. ಪಾಪು ಬಟ್ಟೆ ಹಾಕೊಂಡ್ರೆ ಆಯಿತು. ಅವ್ನು ನಿದ್ದೆ ಮಾಡ್ಬಿಟ್ಟು ಅನ್ಕಣಪ್ಪ. ಗಾಯ್ಸ್, ಬೈರು ರೆಡಿ ಆದ ನೋಡಿ. ಇದೆ ಹೊಸ ಬಟ್ಟೆ ಹಾಕೊಂಡು. ಚಿನ್ನಮೇಲಿ ನಂತವೇಲಿದೆ ಚೇಂಜು, ಅಲ್ಲಿದ್ರೆ ಎತ್ಕೊಳ್ಳಿ. ಬೈರು ಔಟ್ಫಿಟ್ ಇದು ಸೂಪರಾ? ಕಾಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಿದ್ದಾನೆ ಅಂತ. ಸೂಪರಾ ಪಾಪ? ಸೂಪರಾ? ಸೂಪರ್. ನೀನು ಜಾಸ್ತಿ ತೋರಿಸ್ಬಾರ್ದು ಮಗನೆ, ನನ್ನ ಬೈದು ಬಿಡ್ತಾರೆ ಆಮೇಲೆ ಎಲ್ಲ ಸೇರ್ಕೊಂಡು. ಬೈರೋದು ಒಂದೆರಡು ಫೋಟೋ ತೊಗೊಂಡು ಈಗ ಕೂದಲಿರೋದು, ನೆಕ್ಸ್ಟು ಕೂದಲು ಇಲ್ಲದೆ ಇರೋದು ಎಲ್ಲ ತಗೊಳ್ಳೋಣ ಅಲ್ವೇನಾ? ಎಷ್ಟು ಉದ್ದ ಬೆಳೆದಿದೆ ನೋಡಿ ಗೈಸ್, ನಿಮಗೆ ಕೂದಲು ಇಷ್ಟಿದೆ. ಹುಟ್ಟಿದಾಗ ತಲೆ ಮೇಲೆ ಒಂದೆರಡು ಕೂದಲಿತ್ತೆ ನಾವು ನೆತ್ತಿ ಮೇಲೆ ಅಷ್ಟೇ. ಈಗ 1 ವರ್ಷ ಅಲ್ಲ, ಎಷ್ಟು ಉದ್ದ ಬೆಳೆದೈತೆ. ಅವನಿಗೆ ನಾನು ದೊಡ್ಡ ಮಗನ ಸಖತ್ತಾಗಿ ಬೆಳೆದಿತ್ತು. ಅವನಿಗೆ ಗುಂಗುರು ಕೂದಲು, ಇವನಿಗೆ ಸಾಫ್ಟು. ನಮಗೂ ಇಲ್ಲ ಆ ಥರ ಸಾಫ್ಟ್ ಕೂದಲು. ಹುಟ್ಟಿನ ಕೂದಲು ಅಂತಾರಲ್ಲ ಅದು ಇದು. ಗೈಸ್, ಬನ್ನಿ, ನಾನು ಡ್ರೆಸ್ ಹಾಕೊಂಡು ಸಿಗ್ತೀನಿ ಆಮೇಲೆ. ಇದು ನನ್ನ ಫೇವ್ರೆಟ್ ಡ್ರೆಸ್ ಆಗಿಬಿಟ್ಟಿದೆ. ಈಗ ಎಲ್ಲೋದ್ರೂ ಇದನ್ನೇ ಹಾಕೊಂಡು ಹೋಗ್ತೀನಿ. ಫ್ಯಾನ್ ಆಫ್ ಮಾಡೋಣ ಬನ್ನಿ. ಮುಡಿ ಕೊಡೋ ಹತ್ರ ಹೆಂಗೆ ಕುತ್ಕೋತಾನೆ ನಮ್ಮ ಪಾಪು, ನೋಡೋಣ. ಬೈರು ಸುಮ್ಮನೆ ಕುತ್ಕೋಬೇಕಾಯ್ತಾ? ಬಾ. ನಮ್ಮ ದೊಡ್ಡ ಬೈರು ನೋಡಿ, ದೊಡ್ಡ ಬೈರು ಔಟ್ಫಿಟ್ ಏನು ಚೆನ್ನಾಗಿದೆ ಅಂತ. ಪಾಪು ಇಲ್ಲಿ ತಿರ್ಗು, ಹೋಗೋಣ ಬಾ. ಈಗ ಕಾಟ್ ಸೆಟ್ಟು ಚಿನ್ನಮ್ಮ. ಫ್ಲಾಸ್ಕಿಗೆ ಬಿಸಿನೀರು ಹಾಕೋಬೇಕು, ಇವನಿಗೆ ಜಾಸ್ತಿ ಶೀತ ಕಫ ಎಲ್ಲ ಆಗುತ್ತೆ, ಅದಕ್ಕೋಸ್ಕರ ಬೇಡ. ತಣ್ಣೀರು ಅಲ್ಲಿ ಒಳ್ಳೆ ಇದೆ, ಅಲ್ಲಿ ಮುಳುಗಿಸ್ಬೇಕು ಆ್ಯಕ್ಚುಲಿ. ಬಟ್ ಇವನಿಗೆ ಹುಷಾರು ತಪ್ಪಿಡ್ತಾನಲ್ಲ, ಅದಕ್ಕೆ ಫ್ಲಾಸ್ಕಿಗೆ ನೀರು ಹಾಕೋತಾ ಇದ್ದಾರೆ, ಬಿಸಿನೀರು. ಇಲ್ಲ ರೀ, ಫ್ಲಾಸ್ಕಿಗೆ ಹಾಕ್ಕೊಂಡ್ರ ನೀರಾ? ಹಾಂ, ಹಾಕಿದ್ದೀರಾ? ಇದು ನಮ್ಮ ದೇವರ ಮನೆ ನೋಡಿ. ಎಲೆ ಅಲೆ ಮುಡ್ಚ್ಕೊಬಿಟ್ಟಿದ್ದೀವಿ. ಸ್ವಲ್ಪ ಸ್ಟ್ರಾಂಗ್ ಆಗಿರೋ ತರಬೇಕಿತ್ತು, ಎಲೆ ಎಳಿಸ್ತಂದ್ಬಿಟ್ಟಿದ್ದೀರ. ಅದನ್ನ ಸ್ಟ್ರಾಂಗ್ ಆಗಿರೋ ತರಬೇಕು. ಬನ್ನಿ ಹೋಗೋಣ. ಬಾ ಪಾಪು. ಓಯ್, ಇಲ್ಲೇ ಇರ್ತೀಯಾ? ಮತ್ತೆ ನಡಿ, ಬನ್ನಿ ಹೋಗ್ಬೇಕಾದ್ರೆ ಸಿಗೋಣ. ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇವನಂತೂ ಕುತ್ಕೊಳ್ಳೋದಿಲ್ಲ, ನಿಂತ್ಕೊಂಡೇ ಇರಬೇಕು.
ಅಂತಾನೆ. ಮುಡಿ ನೋಡೋಣ, ಸುಮ್ಮನೆ ಕುತ್ಕೋತಾನೋ ಮೋಸ್ಟ್ಲಿ ಸುಮ್ಮನೆ ಕುತ್ಕೊಳ್ಳಲ್ಲ ಅನ್ಸುತ್ತೆ. ನೋಡೋಣ. ಪಾಪ ಸೈಲೆಂಟಾಗಿ ಕುತ್ಕೋತೀಯಾ? ಪಿಕಾಕ್ ನೋಡಿ ಎಷ್ಟೊಂದಿದೆ. ವಾವ್, ಪಿಕಾಕ್ ನೋಡಿ ಗೈಸ್, ಪಿಕಾಕ್ ಕಾಣಿಸ್ತಿಲ್ಲ ಅನ್ಸುತ್ತೆ ನಿಮಗೆ. ನಮ್ಮೂರಲ್ಲಿ ಪಿಕಾಕ್ಗಳು ಜಾಸ್ತಿ. ಸಿಕ್ಕಾಪಟ್ಟೆ ಬಿಸಿಲು. ನಾನು ದೊಡ್ಡ ಮಗು ಮುಡಿ ಕೊಡ್ಬೇಕಾದ್ರೆ ಅಮ್ಮನೂ ಬಂದಿದ್ರು. ನಾನು ಅಮ್ಮ ರಮೇಶ್ ಹೋಗಿದ್ವಿ. ಈಗ ನಾನು ರಮೇಶು ಬೈರು ನಾನು ದೊಡ್ಡ ಮಗ 4 ಜನ ಹೋಗ್ತಾಯಿದ್ವಿ. ಮನೆ ಹತ್ರ ಅಪ್ಪ ಇಲ್ಲ, ಯಾರಿಲ್ಲ, ದನಗಳಿಗೆ ಮೇವು ಹಾಕ್ಬೇಕಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಅಮ್ಮನ ಕರ್ಕೊಂಡು ಹೋಗ್ಬೋದಾಗಿತ್ತು. ಅಲ್ವಾ, ಎಷ್ಟೊಂದು ವೆಹಿಕಲ್ಸ್ ಅಲ್ವಾ ಅಪ್ಪ, ಏನು ಹಿಂಗೆ ಗೊತ್ತಾವೆ. ಎಷ್ಟು ಗಾಡಿಗಳು ನೋಡಿ ಗೈಸ್. ಭಾನುವಾರದ ಪ್ರಯುಕ್ತ ಭಾನುವಾರ ಮಾಡಿ ನೀವೇ. ಬಾಲರಾಜು, ಇನ್ನೊಂದು ಯಾರು ಸಿದ್ದಯ್ಯ, ಯಾರು ಇದ್ದಾರೆ, ಇರ್ತಾರೆ ಅನಿಸುತ್ತೆ, ಜನ ಇದ್ದಾರಲ್ಲ. ಏನು ಕೆಳಗೆ ಬಿಡಲ್ಲ ಗಾಯ್ಸ್. ಬಂದ್ವಿ ದೇವಸ್ಥಾನಕ್ಕೆ. ಮುಡಿ ಕೊಡೋರಿಗೆ ಫೋನ್ ಮಾಡಬೇಕು. ಇದಾರ ಇಲ್ವಾ ಗೊತ್ತಿಲ್ಲ, ಸುಮಾರಾಗಿದ್ದಾರೆ ಅಲ್ವಾ ಜನ. ಯಾವ್ದು ಮಾಡ್ತಿದ್ಯಾ? ಇಲ್ಲ, 2 ಇದೆ. ಬಾಲರಾಜ್ ಅನ್ನೋರ್ದೊಬ್ರಿದೆ, ಒಂದಿದೆ. ಸರಿ ಮಾಡಿ. ಇಲ್ಲಿ ನೆರಳಲ್ಲಿ ನಿಂತ್ಕೊತೀನಿ ನಾನು. ಅಪ್ಪ ನನಗೆ ಆಗ್ತಾಯಿಲ್ಲ, ಸುಸ್ತಾಗ್ತೈತೆ. ಏಯ್ ಡಾಗಿ, ಕೂಗು ಡಾಗಿ. ಯಪ್ಪ ಹೆಂಗೆ ಕಾಣಿಸ್ತಿದ್ದೀನಿ, ಹಿಂಗೆ ತಿರುಗದೆ ಸರಿ. ಪಾಪ ನಿನ್ನ ಕೂದಲಲ್ಲಿ ಕೂದಲು ಊಟ ಮಾಡ್ತಾ ಇದ್ದಾರಂತೆ. ಊಟ ಮಾಡ್ಕೊಂಡು ಬರ್ತಾರಂತೆ. ನಾವು ಕೂತ್ಕೊಬಿಡೋಣ. ನಾನ್ ವೆಜ್ ಊಟ ಯಾರೋ ಮಾಡಿಸವ್ರೆ ಪರಾನ. ನಾವು ದೇವಸ್ಥಾನಕ್ಕೆ ಹೋಗ್ಬೇಕು, ತಿನ್ನೋದಿಲ್ಲ. ಎಲ್ಲಿಗೆ? ಇಲ್ಲೇ ಇರೋಣ, ಬನ್ನಿ. ಏಯ್ ಅಪ್ಪ, ಊಟನಾದ್ರೂ ಮಾಡ್ಕೊಂಬರ್ಬೋದಾಗಿತ್ತು. ಪಲಾವ್ ಚೆನ್ನಾಗಿ ಮಾಡಿದ್ದೆ ಅಲ್ವೇನ್ರಿ? ಯಪ್ಪ, ಇವನು ಒಂಚೂರು ಏನಾದ್ರು ತಿನ್ಸ್ಕೊಂಡು ಬರ್ಬೋದಿತ್ತೆ. ಗೈಸ್, ಮುಡಿ ಕೊಟ್ಟಾಯ್ತಂತೆ ಪಾಪುಗೆ. ಬಟ್ ನನಗೆ ಹೇಳಲೇ ಇಲ್ಲ ನಮ್ಮ ಮನೆಯವರು. ನಿಜನ ಸುಳ್ಳೋ ಗೊತ್ತಿಲ್ಲ. ಟಿಕೆಟ್ ತೊಗೊಬರ್ತೀನಂತ ಹೋದ್ರು. ಟಿಕೆಟ್ ತೊಗೊಬರೋಕ್ಕೆ ಆ ಕಡೆ ಹೋದ್ರು. ಇಲ್ಲಿದ್ದೀನಿ ಅಂತಂದ್ರಲ್ಲ. ನನ್ನ ಮಗ ಸುಮ್ಮನೆ ಕೂತಿದ್ದ. ಬರೀ ಸುಳ್ಳೇ ಹೇಳ್ತೀರಲ್ಲ ನೀವು. ನಾನು ಸುಮ್ಮನೆ ಕೂತಿದ್ನಪ್ಪ ಇವನು ಅಂದ್ಕೊಂಡೆ. ಅದು ನೀವು ಒಬ್ಬರೇ. ಬ್ಯಾಗು ಇನ್ನೂ ತಿಂತ ಇದೆಯಾ ಬಿಸ್ಕೆಟು? ಬರೀ ಸುಳ್ಳು ಹೇಳ್ತಾರೆ ಗೈಸ್ ಇವರು. ಯಾಕೆ ಸುಳ್ಳು ಹೇಳಿದ್ದು? ಟಿಕೆಟ್ ತಂದ್ರೇನ್ರಿ? ಬಂದ್ಮೇಲೆ ಹಾಕೋಣ ಸುಮ್ಮನೆ. ಈಗ ಆರೋಯ್ತದೆ ಬಿಸಿಲು. ಏನು ಜಿಯ ಬೇಕಂತ ಚಿನ್ನು ಬಾಯ್ಲಿ. ಈ ಇಲಾಖಿ ಇಲ್ಲಿ ಇಲಾಖಿ ಆಯ್ಸ. ಅಯ್ಯೋ ಬಿಸಿಲಿಗೆ ಹೋದ್ರೆ ಇಲ್ಲೆಲ್ಲ ನೆನಬೇಕು ಚೆನ್ನಾಗಿ. ಸೈಡಲ್ಲಿರೋ ಪಾಪು, ಸೈಡಲ್ಲಿರೋ ಬಂಗಾರ, ಮುದ್ದು ಚಾಮಿ. ಏಯ್ ಕಾಳಿ, ಇಲ್ಲಿ ನಿಂತ್ಕೊಂಡು ನೋಡಿ, ಕಾಣಿಸ್ತಿಲ್ವಾ? ಆಯ್ಸ. ಬಕ್ಕೋ ಜೀದಲ್ಲಿ ಆಟಾಡು ನೀನು. ಬಕ್ಕು ನೋಪ್ಪ. ಇವನು ಹತ್ತೋನು ಹೆಂಗೆ ಹತ್ತಿದ್ದ ಅಲ್ವಾ? ನಮ್ಮ ಬೈರು ಸರಿ ಕಣಪ್ಪ. ನಮ್ಮ ಬೈರು ಜಾಣ, ಗುಡ್ ಬಾಯ್. ಆಯ್ಸ. ಎಲ್ಲಿ ಚಂಬು?
ಚಂಬು 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 ಹಾಂ 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 ಜಿಯಾ 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 ನೋಡು ಜಿಯಾ. ಓ ಜಿಯಾ ನೋಡಲ್ಲಿ ಸೆರೆಂಟ ಕೊಡಿಸ್ಕೊತಾವನೆ ಇವನು. ಹತ್ತಿದ ಮೊದಲು ವಾ ಏನು ಮಾಡ್ದೋ ಕೆಲಸನ ನೀರೆಲ್ಲ ಉಂಟಿಸ್ಬಿಟ್ಟ. ಕೊಡಿ ಬರೀ ಚೊಂಬೆ ಕೊಡಿ ಆಯಿತು. ಚೆಲ್ಬಿಟ್ಟ ನೀರನ್ನೆಲ್ಲ. ಕೈ 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 ಗಾಯ್ಸ್ ಮುಡಿ ಕೊಟ್ಟಾಯಿತು. ಪಾಪು ಲಾಸ್ಟಲ್ಲಿ ಸ್ವಲ್ಪ ಹತ್ತ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಹಳ್ಳಿಲ್ಲ. ನನ್ನ ದೊಡ್ಡ ಮಗ ಅಂತೂ ಕಿರ್ಚಾಡಿ ಎದ್ದು ಬಿದ್ದು ಇದು ಮಾಡ್ಬಿಟ್ಟಿದ್ದ. ಇಬ್ಬರು ಹಿಡ್ಕೊಂಡಿದ್ರು ನೋಡೋಣ. ಈಗ ದೇವ್ರ ದರ್ಶನಕ್ಕೆ ಹೋಯ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಸಿಗ್ತೀನಿ ದರ್ಶನ ಮಾಡಿದ್ಮೇಲೆ. ಏನಪ್ಪ ಪಿ ಅನ್ನೋದು ತಗೊಳ್ಳೋಣ ಬಾ. ಇಲ್ಲಿ ನಿಲ್ಲಿಸ್ಬೇಕಿತ್ತು, ಇಲ್ಲಿ ಇತ್ತು ನೆರಳು. ನಾನು ನೆರಳು ಇಲ್ಲ. ಹ್ಞೂ ಸಣ್ಣ ಮಾಡು. ಹ್ಞೂ ಬಾ ಹೋಗೋಣ ಈಗ. ಹ್ಞೂ ಬಿಡೋ ನೀನನ್ನ ಬಿಡೋ. ನೀನು ಮಾಡು ಬೈರು. ಅಲ್ಲೇ ಮಾಡ್ಕೊತದೆ ಅದು. ಸಣ್ಣ ಮಾಡು. ಇಲ್ಲಿಗೆ ಬರ್ತಾರೆ ಬಾ. ಯಾಕಪ್ಪ ಎತ್ಕೊಂಡು ಕೊಡ್ತಾರೆ ಇಲ್ಲಿ ತಗೋಪ್ಪ. ಗಾಯ್ಸ್ ಬೈರು ನೋಡಿ ಎಲ್ಲಿ ಹೋಗ್ತಾ ಇದ್ದಾನೆ ಅಂತ. ಇಲ್ಲಿಂದ ಓಡ್ಬಿಟ್ಟು ಅಲ್ಲಿಗೆ ಅವ್ರ ಅಣ್ಣ ಹೋದ ಅಂದ್ಬಿಟ್ಟು. ಇವನು ಇಲ್ಲವನೇ, ಅವ್ನು ಅಲ್ಲಿ ಹೋಗ್ತಾ ಇದ್ದಾನೆ. ಇವನು ಆಲೇ ಒಂದು ರೌಂಡ್ ಬಂದ್ಬಿಟ್ಟ. ಅಲ್ಲಿ ಹೋಗ್ತಾ ಇದ್ದಾನೆ. ಈ ಕಡೆ ಕರ್ಕೊಬಂದ್ರು ಆ ಕಡೆಗೆ ಹೋಗ್ಬೇಕು ಅವನು ಬಸವಪ್ಪನ ಹತ್ರನೇ. ರೀ ರೀ ಕರ್ಕೊಬನ್ನಿ. ಬಸವಪ್ಪ ನಿದ್ದೆ ಮಾಡ್ತಾ ಇದ್ದೆ. ಏ ಪಾಪು ಕಟಾಕಿ ಕಟಾಕಿ ಅವನ್ನ ಕಟಾಕಿ. ಯಾಯ್ ಬಂದು ಕೂತ್ಕೋ ಬಾಯ್ಲಿ. ಗಾಯದ ಕಾಲ ಮುಗ್ತೀನಲ್ಲ ಈಗ. ಚಾಚು ಜೋಸಲ್ಲಿ ಅಂತ. ಏಯ್ ಬೀಳ್ತೀಯ ಕಣೋ. ಈ ಕಡೆ ಕರ್ಕೊಬನ್ರಿ. ಇವತ್ತು ರಿಸೆಪ್ಷನ್ ಇದ್ದರೆ ಚೆನ್ನಾಗಿರ್ತಿತ್ತು. ರಾತ್ರಿ ಊಟಕ್ಕೆ ಹೋಗ್ಬೋದಾಗಿತ್ತು. ಗೈಸ್ ದೇವಸ್ಥಾನದಿಂದ ಬಂದು ರೆಸ್ಟ್ ಮಾಡಿ ಮತ್ತೆ ದೊಡ್ಡಿಗೆ ಹೋಗ್ತಾ ಇದ್ದೀವಿ. ಯಾಕೆ ಅಂದರೆ ಅವ್ರ ಜೊತೆ ಚಪ್ಪಲಿ ತೊಗೊಳ್ಳೋಣ ಅಂತ. ಬರೀ ಚಪ್ಪಲಿ ತಗೊಳ್ಳೋಕ್ಕೆ ಹೋಗ್ತಾ ಇರೋದು. ಕಿತ್ತೋಯ್ತು ಚಪ್ಪಲಿ ನಂದು ಮೊನ್ನೆ. ಎಷ್ಟು ವರ್ಷ ಬರ್ತಿದ್ದೀನಿ ಹೇಳಿರಿ ನಾನು? ಗೊತ್ತಿಲ್ವಲ್ಲ. ಎಷ್ಟು ವರ್ಷ ಬರ್ತಿದ್ದೀನಿ. ಎಷ್ಟು ವರ್ಷ ಬರ್ತಿದ್ದೀನಿ ಏನು ಅಲ್ಲ ಮೊದಲು
ಇದೊಂದು 3 ಜೊತೆ, ಒಂದು ಕಪ್ಪುದೊಂದು. ಗೈಸ್ ಮದುವೆ ಆದಾಗಲಿಂದ ಇದು 4ನೇ ಜೊತೆ ಚಪ್ಪಲಿ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಏನದು ಚೆನ್ನಾಗಿ ಬಾಳಿಕೆ ಬರುತ್ತೆ ಚಪ್ಪಲಿ ನನಗೆ. ಹಾಂ, ಮನೆ ತವಿದ್ರೆ ಎಲ್ಲೋ ಹಾಕೊಂಡು ಓಡಾಡೋದಿಲ್ಲ. ಆಂಟಿ ಮನೆಗೂ ನಮ್ಮ ಮನೆಗೂ ಬರಿಗಾಲಲ್ಲಿ ಓಡಾಡ್ತೀನ ನಾನು. ಎಷ್ಟು ಸರಿ ಓಡಾಡ್ತೀನ ನಮ್ಮ ಮನೆಯಿಂದ ಅವ್ರ ಮನೆಗೆ. ಏನು ಸೆಕೆ ಅಂದ್ಬಿಟ್ಟು ಆಚೆನೇ ಚಾಪೆ ಹಾಕ್ಕೊಂಡು ದಿಂಬು ಹಾಕ್ಕೊಂಡು ಸೋಗಯ 1.25 ವರ್ಷ ಬಂದೈತೆ ಚಪ್ಪಲಿ ನನಗೆ. ಕೆಮ್ಮೆ ಕಮ್ಮಿ ಆಗಿಲ್ಲ. ಬೇರೆಯವ್ರ ಥರ ನಾನು 4 ಜೊತೆ 5 ಜೊತೆ 10 ಜೊತೆ ಆ ಥರ ಎಲ್ಲ ನನ್ನ ಲೈಫಲ್ಲೇ ನನ್ನ ಹತ್ರ ಚಪ್ಪಲಿಗಳನ್ನ ತೊಗೊಂಡಿಲ್ಲ ಗೈಸ್. ಒಂದು ಜೊತೆ ತೊಗೋತೀನಿ, ಅದು ಕಿತ್ತೋಗೋ ಗಂಟನೂ ಅದನ್ನೇ ಯೂಸ್ ಮಾಡ್ತೀನಿ. ಜಾಸ್ತಿ ಅಂದರೆ 2 ಜೊತೆ ಅಷ್ಟೇ. 2 ಜೊತೆ ಚಪ್ಪಲಿ ತೊಗೊಂಡ್ರೆ ಅದು ಕಿತ್ತೋಗೋ ಗಂಟನೂ ಅದೇ ಯೂಸ್ ಮಾಡೋದು. ಅದು ಇದ್ರೂ ಬೇರೆ ತೊಗೋಬೇಕು ಅಂತ ಅದರಲ್ಲೆಲ್ಲ ಕ್ರೇಜೆಲ್ಲ ಇಲ್ಲ ನನಗೆ. ನಮ್ಮ ಮನೆಯವ್ರು ಗದ್ದೆಗೆಲ್ಲ ಹೋಗ್ತಾರಲ್ಲ, ಅವ್ರಿಗಂತೂ 6 ತಿಂಗಳಿಗೊಂದು ಜೊತೆ 3 ತಿಂಗಳಿಗೊಂದು ಜೊತೆ ಬೇಕು. ವರ್ಷಕ್ಕೆ 2 ಜೊತೆ 3 ಜೊತೆ ಆಯ್ತು. ವರ್ಷಕ್ಕೆ 2 ಜೊತೆ 3 ಜೊತೆ ಅಲ್ಲ, 3 ತಿಂಗಳಿಗೊಂದು ಜೊತೆ ಬೇಕು. ಅದು ಏನು ಎಲ್ಲಿಗಾದ್ರೂ ಹೋಗೋಕ್ಕೆ ಬರೋಕ್ಕೆ ಅಂತ ಒಂದು ಜೊತೆ ಚಪ್ಪಲಿ ಇದ್ದರೆ ಅದನ್ನೇ ಗದ್ದೆಗೆಲ್ಲ ಹಾಕೊಂಡು ಓಡಾಡಿ ಕಿತ್ತಾಕೋದು. ಅಪ್ಪ ಏನು KSRTC ಬಸ್ಸವ್ರು ಇಷ್ಟು ಫಾಸ್ಟಾಗಿ ಹೋಗ್ತಾರಪ್ಪಚ್ಚು. ಇಲ್ಲೂ ಮದುವೆ ಇದೆ ಅನಿಸುತ್ತೆ. ಯಾರು? ನಾಳೆ ಹೋಗೋಣ ಮದುವೆಗೆ. ನೀವು ಕೆಲ್ಸಕ್ಕೆ ಹೋಗ್ತೀರಲ್ಲ, ಎಷ್ಟು ಗಂಟೆಗೆ ದಾರಿ ಗೊತ್ತಿಲ್ಲ. ನಾಳೆ 10:45 12 ಗಂಟೆ ಗಂಟ ಪೂಜೆ ಮಾಡೋದು. ನಾಳೆ ಟೈಮಿಂಗ್ಸು ಅಕ್ಷಯ ತೃತೀಯ. ನಾಳೆ ಅಕ್ಷಯ ತೃತೀಯ ಬಂದರೆ ನನಗಂತೂ ನಮ್ಮ ಆಭರಣನೇ ನೆನಪಾಗುತ್ತಪ್ಪ. ನಾನು ಆಭರಣ ಜ್ಯುವೆಲರಿ ಶೋರೂಮ್ಗೆ ಹೋಗ್ತಿದ್ದಲ್ಲ, ರಾತ್ರಿ 11 12 ಗಂಟೆ 1 ಗಂಟೆಗೆ ಬಂದಿದ್ದೀನಿ ಮನೆಗೆ ಒಂದೊಂದ್ಸರಿ. ಅಂದರೆ 3 ವರ್ಷದಲ್ಲಿ 1 ವರ್ಷನೇ 1 ಗಂಟೆಗೆ ಮನೆಗೆ ಬಂದಿದ್ದೀನಿ. ಅಷ್ಟು ರಶ್ ಇರುತ್ತೆ ಮಾತ್ರ ಅಕ್ಷಯ ತೃತೀಯ ದಿನ. ಈ ಸಾರಿ ಅದೇನು ಚಿನ್ನದ ರೇಟ್ ಜಾಸ್ತಿ ಇದೆ. ಅದೇನು ಚಿನ್ನದ ರೇಟ್ ಜಾಸ್ತಿ ಆದರೂ ಜನ ಮಾತ್ರ ತಗೋತಾನೆ ಇರ್ತಾರೆ. ದುಡ್ಡು ಅದು ಎಲ್ಲಿಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. ನಂಗೆ ತಗೊಳ್ರಿ ಏನಾರ. ಹಾಂ, ಏನು? ಹಾಂ, ನೋಡೋಣ ಯಾವಾಗ ತಗೊಳ್ತೀರಾ ಅಂತ ಕಾಯ್ತಾ ಇರ್ತೀನಿ. ಒಂದು ಜೊತೆ ಓಲೆ ತಗೊಳ್ಳಿ ಸಾಕು, ಇನ್ನೇನು ಬೇಡ. ಜಾಸ್ತಿ ದೊಡ್ಡದೆಲ್ಲ ಕೇಳ್ತಿದ್ದೀರಾ? ನಾನು ಒಂದು ಜೊತೆ ಓಲೆ ತಾನೇ ಕೇಳ್ತಾ ಇದ್ದೀನಿ. ಹಾಂ, ಆಗುತ್ತೆ. ಏನು 10 ಗ್ರಾಮ್ ತಗೊಳ್ಳಿ ಅಂತ ಕೇಳ್ತಾ ಇಲ್ಲ. 1 ಗ್ರಾಮ 2. ನೋಡಿದ್ರಲ್ಲ ಗೈಸ್, ನಮ್ಮ ಪಾಪಗೆ ಮುಡಿ ಕೊಟ್ಟಿದ್ದು. ಇದು ಮುಡಿ ಕೊಡೋಕ್ಕೂ ಮುಂಚೆ ಅವನಿಗೆ ಹುಡುಗಿ ಡ್ರೆಸ್ ಹಾಕ್ಬಿಟ್ಟು ಫೋಟೋ ತೆಗೆಯೋಣ ಅಂತ ಹೇಳ್ಬಿಟ್ಟು ತೆಗ್ದಿದ್ವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.